ನಮಸ್ಕಾರ ಗೆಳೆಯರೇ. ಮೇ 2025 ಆಪರೇಷನ್ ಸಿಂಧೂರ್ ಮೂಲಕ ಭಾರತವು ಈ ಪಾಕಿಸ್ತಾನಕ್ಕೆ ಬಹುಶಃ ಯಾವತ್ತಿಗೂ ಮರೆಯಲಾಗದಂತಹ ತಕ್ಕ ಪಾಠವನ್ನ ಕಲಿಸಿತ್ತು. ಗೆಳೆಯರೇ, ಈ ದಿನ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ 1 ವರ್ಷ ಆಗಿದೆ. ಹಾಗೂ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ನಾವು ಈ ಆಪರೇಷನ್ ಮೂಲಕ ಸೇಡು ತೀರಿಸಿಕೊಂಡಿದ್ದೆವು. ಆದರೆ ಈ ಯುದ್ಧ ನಮಗೆ ಭವಿಷ್ಯದ ಯುದ್ಧಗಳ ಒಂದು ಟ್ರೇಲರ್ ಅನ್ನು ಕೂಡ ತೋರಿಸಿಕೊಟ್ಟಿತ್ತು. ಅದೇನೆಂದರೆ, ಮುಂಬರುವ ಯುದ್ಧಗಳಲ್ಲಿ ಬಂದೂಕುಗಳಿಗಿಂತ ಹೆಚ್ಚಾಗಿ ಡ್ರೋನ್ಗಳ ಬಳಕೆ, ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಪ್ರಾಮುಖ್ಯತೆ ಮತ್ತು ಕ್ಷಿಪಣಿಗಳ ಪಾತ್ರ ಎಷ್ಟು ದೊಡ್ಡದಾಗಿರ್ತದೆ ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಸೊ ಅದಕ್ಕಾಗಿಯೇ ಈ ಆಪರೇಷನ್ ನಂತರ ಭಾರತ ಕೆಲವು ದೊಡ್ಡ ಹೆಜ್ಜೆಗಳನ್ನು ಇಟ್ಟಿದೆ. ಮೇ 2025ರಿಂದ ಏಪ್ರಿಲ್ 2026ರವರೆಗೆ ಅಂದರೆ ಕಳೆದ 1 ವರ್ಷದಲ್ಲಿ ಭಾರತೀಯ ಸೇನೆ ತನ್ನ ಶಕ್ತಿಯನ್ನು ಮತ್ತು ಯುದ್ಧ ತಂತ್ರಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಭವಿಷ್ಯದ ಯುದ್ಧಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಮೇಲೆ ಭಾರತ ಈಗ ಹೆಚ್ಚಿನ ಗಮನವನ್ನು ಹರಿಸುತ್ತಿದೆ. ಸೊ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾವು ಇದೇ ವಿಷಯದ ಬಗ್ಗೆ ಡಿಟೇಲ್ ಆಗಿ ಮಾತನಾಡಲಿದ್ದೇವೆ. ಕಳೆದ 1 ವರ್ಷದಲ್ಲಿ ಭಾರತ ಯಾವೆಲ್ಲ ಹೊಸ ಶಸ್ತ್ರಾಸ್ತ್ರಗಳನ್ನು ಸೇನೆಗೆ ಸೇರಿಸಿದೆ ಮತ್ತು ನಮ್ಮ ಭವಿಷ್ಯವನ್ನು ಸುರಕ್ಷಿತವಾಗಿಸುವುದಕ್ಕಾಗಿ ಯಾವೆಲ್ಲ ಹೆಜ್ಜೆಗಳನ್ನು ಇಟ್ಟಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ಭಾರತದ ಈ ಪ್ರಗತಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನು ಮರೆಯದಿರಿ. ಸೊ ಗೆಳೆಯರೇ, ಆಪರೇಷನ್ ಸಿಂಧೂರ್ ಮುಗಿದ ಕೇವಲ 2 ತಿಂಗಳ ನಂತರ ಅಂದರೆ ಜುಲೈ 2025ರಲ್ಲಿ ರಕ್ಷಣಾ ಸಚಿವಾಲಯವು ತನ್ನ ಶಸ್ತ್ರಾಸ್ತ್ರ ಖರೀದಿ ಪ್ರಕ್ರಿಯೆಯನ್ನ ಸಮರೋಪಾದಿಯಲ್ಲಿ ಚುರುಕುಗೊಳಿಸಿತ್ತು. ಡಿಫೆನ್ಸ್ ಅಕ್ವೈಸೇಷನ್ ಕೌನ್ಸಿಲ್ DAC ಒಂದೇ ಬಾರಿಗೆ ಬರೋಬ್ಬರಿ 1.5 ಲಕ್ಷ ಕೋಟಿ ರೂಪಾಯಿಗಳ ಪ್ರಸ್ತಾವನೆಗೆ ಅನುಮೋದನೆಯನ್ನ ನೀಡಿತು. ಹಾಗೂ ಇದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಎಮರ್ಜೆನ್ಸಿ ಪ್ರೊಕ್ಯೂರ್ಮೆಂಟ್ ಅಂದರೆ ತುರ್ತು ಖರೀದಿ. ಭಾರತವು ವಿದೇಶಿ ಕಂಪನಿಗಳಿಗೆ ಮತ್ತು ಸ್ವದೇಶಿ ಉತ್ಪಾದಕರಿಗೆ ನಮಗೆ ಶಸ್ತ್ರಾಸ್ತ್ರಗಳು ಬೇಕು, ಅದು ಕೂಡಲೇ ಬೇಕು ಅಂತ ಸ್ಪಷ್ಟ ಸಂದೇಶವನ್ನು ನೀಡಿತು. ಸೊ ಇದರ ಪರಿಣಾಮವಾಗಿ ಡಿಸೆಂಬರ್ 2025 ಹೊತ್ತಿಗೆ ಸುಮಾರು 73,000 ಕೋಟಿ ರೂಪಾಯಿಗಳ ಹೆಚ್ಚುವರಿ ಒಪ್ಪಂದಗಳನ್ನು ಅಂತಿಮಗೊಳಿಸಲಾಯಿತು. ಹಾಗೂ ಇದು ಭಾರತೀಯ ರಕ್ಷಣಾ ಇತಿಹಾಸದಲ್ಲಿಯೇ ಒಂದು ದೊಡ್ಡ ದಾಖಲೆಯಾಗಿದೆ. ಗೆಳೆಯರೇ, ಆಪರೇಷನ್ ಸಿಂಧೂರ್ ಆದ ಕೇವಲ 2 ತಿಂಗಳಲ್ಲಿ ಭಾರತವು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸುಮಾರು 1 ಲಕ್ಷ ಕೋಟಿಗೂ ಅಧಿಕ ಮೊತ್ತದ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಂಡಿದ್ದು ನಿಜಕ್ಕೂ ಗಮನಾರ್ಹ. ಸೊ ಡ್ರೋನ್ಗಳ ವಿಚಾರಕ್ಕೆ ಬಂದರೆ, ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನ ದೊಡ್ಡ ಗಾತ್ರದ ಡ್ರೋನ್ಗಳನ್ನು ಬಳಸಿತ್ತು. ನಮ್ಮ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಪಾಕಿಸ್ತಾನದ ಪ್ರತಿಯೊಂದು ದಾಳಿಯನ್ನು ವಿಫಲಗೊಳಿಸಿದ ಕಾರಣ ಆ ಡ್ರೋನ್ಗಳು ನಮಗೆ ಯಾವುದೇ ಹಾನಿ ಮಾಡಲಿಲ್ಲ ಅನ್ನೋದು ಬೇರೆ ಮಾತು. ಆದರೆ ಭವಿಷ್ಯದ ಯುದ್ಧಗಳಲ್ಲಿ ಡ್ರೋನ್ಗಳ ಬಳಕೆ ಎಷ್ಟರ ಮಟ್ಟಿಗೆ ಇರಲಿದೆ ಅನ್ನೋದನ್ನು ಇದು ಸಾಬೀತುಪಡಿಸಿತು. ಗೆಳೆಯರೇ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಚಿಕ್ಕ ಡ್ರೋನ್ಗಳು ಗೂಢಾಚಾರಿಕೆಯಲ್ಲಿ ಅದ್ಭುತವಾಗಿ ಕೆಲಸ ಮಾಡಿದ್ದವು. ಹಾಗೂ 2 ಕಡೆಯಿಂದ ದಾಳಿಗಾಗಿಯೂ ಡ್ರೋನ್ಗಳನ್ನು ಬಳಸಲಾಗಿತ್ತು. ಸೊ ಇದನ್ನು ಅರಿತ ಭಾರತ ಈ ನಿಟ್ಟಿನಲ್ಲಿ ವೇಗವಾಗಿ ಹೆಜ್ಜೆ ಇಟ್ಟಿದ್ದು ಭಾರತ ತನ್ನ ಸೇನೆಗೆ ಸುಮಾರು 850 ಕಾಮಿಕಾಜಿ ಡ್ರೋನ್ಗಳನ್ನು ಸೇರ್ಪಡೆಗೊಳಿಸಿದೆ. ಹಾಗೆಯೇ ಈ ಡ್ರೋನ್ಗಳು ತಾವೇ ಒಂದು ಕ್ಷಿಪಣಿಯಂತೆ ಕಾರ್ಯನಿರ್ವಹಿಸುತ್ತವೆ. ಶತ್ರುಗಳ ಬಂಕರ್ಗಳು ಅಥವಾ ಟ್ಯಾಂಕರ್ಗಳಿಗೆ ನೇರವಾಗಿ ಗುದ್ದಿ ಅವುಗಳನ್ನು ನಾಶಪಡಿಸುತ್ತವೆ. ಇದರ ಜೊತೆಗೆ ಲಾಯ್ಟ್ರಿಂಗ್ ಮುನಿಷನ್ನ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಾಗಾಸ್ತ್ರದಂತಹ ಸ್ವದೇಶಿ ಡ್ರೋನ್ಗಳನ್ನು ಗಡಿಯಲ್ಲಿ ನಿಯೋಜಿಸಲಾಗಿದೆ. ಈ ಪಾಕಿಸ್ತಾನದ ಸಣ್ಣ ಡ್ರೋನ್ಗಳನ್ನು ಎದುರಿಸಲು ಗಡಿ ನಿಯಂತ್ರಣ ರೇಖೆಯ ಅಂದರೆ LOCಯ ಮೂಲೆಯಲ್ಲೂ ಇಂಟಿಗ್ರೇಟೆಡ್ ಡ್ರೋನ್ ಡಿಟೆಕ್ಷನ್ ಸಿಸ್ಟಮ್ MK2 ಅನ್ನು ಅಳವಡಿಸಲಾಗಿದೆ. ಅಂದರೆ ಗಡಿಯಲ್ಲಿ ಒಂದು ಹಕ್ಕಿ ಹಾರಿದ್ರೂ ಅದು ನಮ್ಮ ರೆಡಾರ್ ಕಣ್ಣಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಗೆಳೆಯರು, ನಮಗೆಲ್ಲರಿಗೂ ಗೊತ್ತಿದೆ, ಪ್ರಸ್ತುತ ನಡೆಯುತ್ತಿರುವ ಇರಾನ್ ಯುದ್ಧ ಹಾಗೂ ಕಳೆದ 3-4 ವರ್ಷಗಳಿಂದ ನಡೆಯುತ್ತಿರುವ ರಷ್ಯಾ ಉಕ್ರೇನ್ ಯುದ್ಧದಲ್ಲೂ ಡ್ರೋನ್ಗಳದ್ದೇ ಕಾರ್ಬಾರು. ಕೇವಲ ಕೆಲವು ಸಾವಿರ ರೂಪಾಯಿ ಬೆಲೆಯ ಡ್ರೋನ್ಗಳು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮೂಲ ಸೌಕರ್ಯಗಳನ್ನು ಹೇಗೆ ನಾಶಪಡಿಸುತ್ತವೆ ಅನ್ನೋದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಭಾರತದ ಈ ಡ್ರೋನ್ ಸಿದ್ಧತೆ ಅತ್ಯಂತ ಪ್ರಮುಖವಾಗಿದೆ. ಸೊ ಈಗ ಭಾರತ ತನ್ನ ದಾಳಿಯ ನಿಖರತೆಯನ್ನು ಮತ್ತು ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಿದೆ. ಹಾಗಾದರೆ ಭಾರತ ಈಗ ಯಾವೆಲ್ಲ ಹೊಸ ಅಸ್ತ್ರಗಳಿಗೆ ಒತ್ತು ನೀಡಿದೆ? ಸೊ ಬನ್ನಿ ಗೆಳೆಯರೆ, ಅವೆಲ್ಲವನ್ನ ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ಪಿನಾಕ ರಾಕೆಟ್ ಸಿಸ್ಟಮ್. ಗೆಳೆಯರೆ, ಭಾರತೀಯ ಆರ್ಟಿಲರಿ ಪಡೆಯನ್ನು ಮತ್ತಷ್ಟು ಆಕ್ರಮಣಕಾರಿಯನ್ನಾಗಿಸಲು 2 ಹೊಸ ಪಿನಾಕ ರೆಜಿಮೆಂಟ್ಗಳನ್ನು ಸಂಪೂರ್ಣವಾಗಿ ಕಾರ್ಯಾಚರಣೆಗೆ ಇಳಿಸಲಾಗಿದೆ. ಹಾಗೂ ಈಗ ಪಿನಾಕ ಕೇವಲ ಒಂದು ಸಾಮಾನ್ಯ ರಾಕೆಟ್ ಆಗಿ ಉಳಿದಿಲ್ಲ, ಬದಲಾಗಿ ಇದರ ಲಾಂಗ್ ರೇಂಜ್ ಗೈಡೆಡ್ ವರ್ಷನ್ ಯಶಸ್ವಿ ಪರೀಕ್ಷೆ ಕೂಡ ನಡೆದಿದೆ. ಸೊ ಈಗ ಇದು ಬರೋಬ್ಬರಿ 120 ಕಿಲೋಮೀಟರ್ ದೂರದವರೆಗೆ ಪಿನ್ ಪಾಯಿಂಟ್ ಅಕ್ಯುರಸಿಯೊಂದಿಗೆ ಗುರಿ ಇಟ್ಟು ಹೊಡೆಯಬಲ್ಲದು. ಅಂದರೆ ನಮ್ಮ ಯೋಧರು ಗಡಿ ದಾಟದೆಯೇ ಗಡಿಯ ಈ ಕಡೆಯಿಂದಲೇ ಶತ್ರುಗಳ ಬೇಸ್ ಕ್ಯಾಂಪ್ ಮತ್ತು ಕಮಾಂಡ್ ಸೆಂಟರ್ಗಳನ್ನು ಧ್ವಂಸ ಮಾಡಬಹುದು. ಹಾಗೂ ಇದರ ಜೊತೆಗೆ ಜುಲೈ 2025ರಿಂದ ಡಿಸೆಂಬರ್ 2025 ನಡುವೆ ಭಾರತಕ್ಕೆ ಅಪಾಚೆ ಹೆಲಿಕಾಪ್ಟರ್ಗಳ ಹೊಸ ಬ್ಯಾಚ್ ಕೂಡ ಸಿಕ್ಕಿದೆ. ಹಾಗೂ ಇವುಗಳನ್ನು ವಿಶ್ವದ ಅತ್ಯಂತ ಅಪಾಯಕಾರಿ ಅಟ್ಯಾಕ್ ಹೆಲಿಕಾಪ್ಟರ್ಗಳು ಅಂತ ಪರಿಗಣಿಸಲಾಗಿದೆ.
ಶತ್ರುಗಳ ಟ್ಯಾಂಕರ್ಗಳು, ಬಂಕರ್ಗಳು ಮತ್ತು ಶಸ್ತ್ರಸಜ್ಜಿತ ವಾಹನಗಳನ್ನು ಹುಡುಕಿ ನಾಶಪಡಿಸಲೆಂದೇ ಇವುಗಳನ್ನು ಡಿಸೈನ್ ಮಾಡಲಾಗಿದೆ. ಕಗ್ಗತ್ತಲಿನ ರಾತ್ರಿ ಇರಲಿ ಅಥವಾ ಹವಾಮಾನ ಎಷ್ಟೇ ಕೆಟ್ಟದಿರಲಿ, ಈ ಹೆಲಿಕಾಪ್ಟರ್ಗಳು ತಮ್ಮ ಭೇಟಿಯನ್ನು ಅಷ್ಟೇ ನಿಖರವಾಗಿ ಮುಗಿಸುತ್ತವೆ. ಯಾಕಂದರೆ ಭಾರತ ತನ್ನ ಏರ್ ಡಿಫೆನ್ಸ್ ಸಿಸ್ಟಮನ್ನು ಬಲಪಡಿಸುವ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ. 2035 ವೇಳೆಗೆ ಇಡೀ ದೇಶದ ಮೇಲೆ ಅಭೇದ್ಯವಾದ ಭದ್ರತಾ ಕವಚವನ್ನು ನಿರ್ಮಿಸುವ ಗುರಿಯನ್ನು ಭಾರತ ಹೊಂದಿದೆ. ಭಾರತದ ಆಕಾಶವನ್ನು ನೋ ಫ್ಲೈಯಿಂಗ್ ಝೋನ್ ಮಾಡುವುದಕ್ಕಾಗಿ ಮಲ್ಟಿಲೇಯರ್ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಇದಷ್ಟೇ ಅಲ್ಲ, S-400 ಕ್ಷಿಪಣಿಗಳ ಬಗ್ಗೆಯೂ ಕೂಡ ಭಾರತ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ. 100 ಕೋಟಿ ರೂಪಾಯಿ ವೆಚ್ಚದಲ್ಲಿ 288 ಹೊಸ ಕ್ಷಿಪಣಿಗಳನ್ನು ಸೇನೆಗೆ ಸೇರಿಸಲಾಗಿದೆ. ಗೆಳೆಯರೇ, ನಮ್ಗೆಲ್ರಿಗೂ ಗೊತ್ತೇ ಇದೆ S-400 ವಿಶ್ವದ ಅತ್ಯಂತ ಶಕ್ತಿಶಾಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ ಅನ್ನೋದು. ಹಾಗೂ ಭಾರತವು ರಷ್ಯಾದಿಂದ ಒಟ್ಟು 5 S-400 ಸಿಸ್ಟಮ್ಗಳಿಗೆ ಒಪ್ಪಂದ ಮಾಡಿತ್ತು. ಸೊ ಅದರಲ್ಲಿ 3 ಈಗಾಗಲೇ ನಮ್ಮಲ್ಲಿದ್ದು ಉಳಿದೆರಡು ಈ ವರ್ಷ ಬರುವ ನಿರೀಕ್ಷೆ ಇದೆ. ಹಾಗೂ ಇದರ ಜೊತೆಗೆ ಭಾರತವು ಇನ್ನು 5 S-400 ಸಿಸ್ಟಮ್ಗಳನ್ನು ಖರೀದಿಸುವ ಬಗ್ಗೆಯೂ ಕೂಡ ಚಿಂತನೆ ನಡೆಸ್ತಾ ಇದೆ. ಇದಷ್ಟೇ ಅಲ್ಲದೆ ಶತ್ರುಗಳ ಯುದ್ಧ ವಿಮಾನಗಳು, ಕ್ರೂ ಕ್ಷಿಪಣಿಗಳು ಮತ್ತು ಹೆಲಿಕಾಪ್ಟರ್ಗಳನ್ನು ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ಆಕಾಶದಲ್ಲಿ ಹೊಡೆದುಳಿಸುವ QRSAM ಮತ್ತು VSH-ORAD ಕ್ಷಿಪಣಿಗಳ ಮೇಲೆ ಭಾರತ ವೇಗವಾಗಿ ಕೆಲಸ ಮಾಡ್ತಾ ಇದೆ. ಗೆಳೆಯರೆ, ಬಂದೂಕು ಮತ್ತು ಟ್ಯಾಂಕ್ಗಳ ಬದಲು ಕ್ಷಿಪಣಿಗಳು ಮತ್ತು ಡ್ರೋನ್ಗಳ ಯುಗ ಇದಾಗಿರುವುದರಿಂದ ಭಾರತವು ದೊಡ್ಡ ಮಟ್ಟದಲ್ಲಿ ಅತ್ಯಂತ ಘಾತಕ ಕ್ಷಿಪಣಿಗಳನ್ನು ತಯಾರಿಸುತ್ತಿದೆ. ಭಾರತೀಯ ನೌಕಾಪಡೆಗೆ ಅತ್ಯಂತ ಅಪಾಯಕಾರಿ ಯುದ್ಧ ನೌಕೆಗಳನ್ನು ಸೇರ್ಪಡೆ ಮಾಡಲಾಗ್ತಾ ಇದೆ. ಸಮುದ್ರದಲ್ಲಿ ಶತ್ರುಗಳು ಅಡಗಿಸಿಟ್ಟಿರುವ ಸಿಡಿಮದ್ದುಗಳನ್ನು ಹುಡುಕಿ ನಾಶಪಡಿಸಲು ಹೊಸ ಹಡಗುಗಳು ಮತ್ತು ಹೈ ಫ್ರೀಕ್ವೆನ್ಸಿ ರೇಡಿಯೋ ಸಿಸ್ಟಮ್ಗಳನ್ನು ಸೇರಿಸಲಾಗ್ತಾ ಇದೆ. ಹಾಗೂ ಇನ್ನು ವಾಯುಪಡೆಯ ವಿಚಾರಕ್ಕೆ ಬಂದರೆ, ವಾಯುಪಡೆಯನ್ನು ಈಗ ನೆಟ್ ಸೆಂಟ್ರಿಕ್ ವಾರ್ಫೇರ್ನ ಮಾಸ್ಟರ್ ಆಗಿ ರೂಪಿಸಲಾಗ್ತಾ ಇದೆ. 97 LCA ತೇಜಸ್ MK-1A ಯುದ್ಧ ವಿಮಾನಗಳ ಬೃಹತ್ ಆರ್ಡರ್ ವಾಯುಪಡೆಯ ಬೆನ್ನೆಲುಬಾಗಲಿದೆ. ತೇಜಸ್ ವಿಮಾನಗಳ ಇಂಜಿನ್ಗಳಿಗೆ ಸಂಬಂಧಿಸಿದಂತೆ ಇದ್ದ ಸಮಸ್ಯೆಗಳು ಹಾಗೂ ಅಮೆರಿಕದಿಂದ ಎಂಜಿನ್ ವಿತರಣೆಯಲ್ಲಿದ್ದ ವಿಳಂಬವನ್ನು ಮಾತುಕತೆಯ ಮೂಲಕ ಈಗ ಬಗೆಹರಿಸಲಾಗಿದೆ. ಈ ಹೊಸ ಯುದ್ಧ ವಿಮಾನಗಳ ಅಗತ್ಯವನ್ನು ಮನಗಂಡು ಭಾರತವು ಈಗ 114 ರಾಫೆಲ್ ಫೈಟರ್ ಜೆಟ್ಗಳನ್ನು ಖರೀದಿಸುವ ಬಗ್ಗೆಯೂ ಕೂಡ ಗಂಭೀರವಾಗಿ ಚಿಂತನೆ ನಡೆಸ್ತಾ ಇದೆ. ಗೆಳೆಯರೇ, ಇಲ್ಲಿ ಕೇವಲ ಹೊಸ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವುದು ಅಷ್ಟೇ ಅಲ್ಲ, ಭಾರತ ತನ್ನ ಬಳಿ ಈಗಿರುವ ಶಸ್ತ್ರಾಸ್ತ್ರಗಳನ್ನು ಫ್ಯೂಚರ್ ರೆಡಿ ಮಾಡುವ ಕೆಲಸವನ್ನು ಕೂಡ ಮಾಡಿದೆ. ಸುಖೋಯ್ Su-30 MK ಫೈಟರ್ ಜೆಟ್ಗಳನ್ನು ಹೊಸ ಏವಿಯಾನಿಕ್ಸ್, ರೆಡಾರ್ ಮತ್ತು ವೆಪನ್ ಇಂಟಿಗ್ರೇಷನ್ ಮೂಲಕ ಬೃಹತ್ ಮಟ್ಟದಲ್ಲಿ ಅಪ್ಗ್ರೇಡ್ ಮಾಡಲಾಗ್ತಾ ಇದೆ. ಬರಾಕ್ 1 ಕ್ಷಿಪಣಿಯನ್ನು ಮೇಲ್ದರ್ಜೆಗೇರಿಸಿ ಅತ್ಯುತ್ತಮ ಆಂಟಿ ಶಿಪ್ ಮತ್ತು ಆಂಟಿ ಏರ್ ಸಾಮರ್ಥ್ಯವನ್ನು ನೀಡಲಾಗಿದೆ. T-90 ಟ್ಯಾಂಕ್ಗಳಿಗೆ ಹೊಸ ನೈಟ್ ಸೈಟ್ ಮತ್ತು ಫೈರ್ ಕಂಟ್ರೋಲ್ ಸಿಸ್ಟಮ್ಗಳನ್ನು ಅಳವಡಿಸಲಾಗಿದೆ. Mi-17 ಹೆಲಿಕಾಪ್ಟರ್ಗಳ ಜೀವಿತಾವಧಿ ವಿಸ್ತರಣೆ ಮತ್ತು ಆಧುನೀಕರಣ ಮಾಡಲಾಗಿದೆ. ಪಿನಾಕ ಹಾಗೂ ಬ್ರಹ್ಮೋಸ್ನಂಥ ನಮ್ಮ ಅಸ್ತ್ರಗಳ ಹೊಸ ವೇರಿಯಂಟ್ಗಳನ್ನು ಇನ್ನಷ್ಟು ಘಾತಕವಾಗಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಗೆಳೆಯರೇ, ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ಸಂಪೂರ್ಣ ಸ್ವದೇಶಿ ನಿರ್ಮಿತ ಆಕಾಶ ಏರ್ ಡಿಫೆನ್ಸ್ ಸಿಸ್ಟಮ್ ನಿರ್ವಹಿಸಿದ ಪಾತ್ರ ಅತಿ ದೊಡ್ಡದು. ಆಗ ಈ ಪಾಕಿಸ್ತಾನ ಸಾವಿರಾರು ಡ್ರೋನ್ಗಳನ್ನು ಭಾರತದ ಕಡೆಗೆ ಹಾರಿಸಿತ್ತು. ಆದರೆ ಗಡಿಯಲ್ಲಿ ನಿಯೋಜಿಸಲಾಗಿದ್ದ ಆಕಾಶ್ ಮತ್ತು S-400 ಸಿಸ್ಟಮ್ಗಳು ಪ್ರತಿಯೊಂದು ಡ್ರೋನನ್ನು ಟ್ರ್ಯಾಕ್ ಮಾಡಿ ಹೊಡೆದುಳಿಸಿದವು. ಸೊ ಇದರಿಂದಾಗಿ ಇವತ್ತಿಗೆ ಜಗತ್ತಿನಾದ್ಯಂತ ಆಕಾಶ್ ಸಿಸ್ಟಮ್ಗೆ ಭಾರಿ ಬೇಡಿಕೆ ಸೃಷ್ಟಿಯಾಗಿದೆ. ಗೆಳೆಯರಿ, ಇವೆಲ್ಲದರ ಜೊತೆಗೆ ಭಾರತ ಈಗ ಇಸ್ರೇಲ್ ಮತ್ತು ಅಮೆರಿಕಾಗೆ ಪೈಪೋಟಿ ನೀಡುವಂತಹ ಜಾಮರ್ಗಳು ಮತ್ತು ಸಿಗ್ನಲ್ ಇಂಟೆಲಿಜೆನ್ಸ್ ಉಪಕರಣಗಳನ್ನು ತಾನೇ ಸ್ವತಃ ತಯಾರಿಸ್ತಾ ಇದೆ. ಯುದ್ಧ ಪ್ರಾರಂಭವಾಗುವ ಮುನ್ನವೇ ಶತ್ರುಗಳ ಸಂಪರ್ಕ ಜಾಲವನ್ನು ಕಡಿತಗೊಳಿಸಲು ಮತ್ತು ಅವರ ರಡಾರ್ಗಳನ್ನು ಕುರುಡಾಗಿಸಲು ಈ ಉಪಕರಣಗಳು ಬಹಳ ಮುಖ್ಯ. ಒಟ್ಟಾರೆಯಾಗಿ ಹೇಳುವುದಾದರೆ ಗೆಳೆಯರೇ, ಮೇ 2025 ಆಪರೇಷನ್ ಸಿಂಧೂರ್ ನಂತರದ ಕಳೆದ 1 ವರ್ಷದಲ್ಲಿ ಭಾರತೀಯ ಸೇನೆ ಭವಿಷ್ಯದ ಯುದ್ಧಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಹತ್ವದ ಬದಲಾವಣೆಗಳನ್ನು ಮಾಡಿದೆ. ರಾಫೇಲ್, S-400ನಂತಹ ಹೊಸ ಶಸ್ತ್ರಾಸ್ತ್ರಗಳ ಖರೀದಿರಲಿ ಅಥವಾ ಬ್ರಹ್ಮೋಸ್ ಆಕಾಶ್ನಂತಹ ಸ್ವದೇಶಿ ಅಸ್ತ್ರಗಳ ಅಪ್ಗ್ರೇಡ್ ಇರಲಿ, ಮುಂಬರುವ ದಿನಗಳಲ್ಲಿ ಯಾವುದೇ ಸವಾಲು ಎದುರಾದರೂ ನಮ್ಮ ಸೇನೆ ಶತ್ರುಗಳನ್ನು ಧ್ವಂಸ ಮಾಡುವುದಕ್ಕಾಗಿ ಸರ್ವಸನ್ನದ್ಧವಾಗಿದೆ. ಸೊ ಗೆಳೆಯರು, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇನೆ. ಭಾರತೀಯ ಸೇನೆಯ ಈ ಮಹತ್ವದ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.